ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಬಾರಿ ಯಾರೆಲ್ಲ SSLC ಪರೀಕ್ಷೆಯನ್ನ ಬರೆದಿದ್ರೋ ಅವರು ಇವತ್ತು ಫಲಿತಾಂಶ ಎದುರು ನೋಡ್ತಿದ್ದೀರಿ. ಪ್ರಮುಖವಾಗಿ ಮಧ್ಯಾಹ್ನ 12 ಗಂಟೆಗೆ ಇವತ್ತು SSLC ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ, ಅಂದ್ರೆ ಫಲಿತಾಂಶ ಬಿಡುಗಡೆ ಆಗುತ್ತೆ. ಪ್ರಮುಖವಾಗಿ ಈ ಬಾರಿ ಯಾಕಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಯಾಕಿಷ್ಟು ಗೊಂದಲಗಳು ಅಂತ ಅಂದ್ರೆ ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ತ್ರಿಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಗ್ರೇಡ್ ಕೊಟ್ಬಿಡ್ತೀವಿ, ಅಂಕ ಇರಲ್ಲ ಅಂತೆಲ್ಲ ಶಿಕ್ಷಣ ಇಲಾಖೆ ಹೇಳಿತ್ತು. ಬಟ್ ಈಗ ಹೈಕೋರ್ಟ್ ಆದೇಶದ ಮೇರೆಗೆ ಎಲ್ಲಾ ಮಕ್ಕಳಿಗೂ ಕೂಡ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಕಾನೇ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುತೂಹಲ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ SSLC ಫಲಿತಾಂಶ ಪ್ರಕಟ ಆಗಲಿದ್ದು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯ ಮೂಲಕ ಅದನ್ನ ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ. ಮಾರ್ಚ್ 24ರಂದು ಫಲಿತಾಂಶ ಬಿಡುಗಡೆಗೆ ನಿರ್ಧಾರ ಮಾಡಿದ್ರು. ಆದ್ರೆ ನಿಗದಿತ ದಿನಾಂಕಕ್ಕಿಂತ ಒಂದು ದಿನ ಮುಂಚೆನೆ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಒಟ್ಟು 2870 ಪರೀಕ್ಷಾ ಕೇಂದ್ರಗಳಲ್ಲಿ SSLC ಪರೀಕ್ಷೆ ನಡೆಸಲಾಗಿತ್ತು. ಈ ವರ್ಷ 8,65,998 ವಿದ್ಯಾರ್ಥಿಗಳು ಕೂಡ ನೋಂದಾಯಿಸಿಕೊಂಡಿದ್ರು, ಅಂದ್ರೆ ಪರೀಕ್ಷೆ ಬರೆಯೋದಕ್ಕೆ. ಮಾರ್ಚ್ 18ರಿಂದ ಏಪ್ರಿಲ್ 2ರ ತನಕ ಕೂಡ ಪರೀಕ್ಷೆ ನಡೆಸಲಾಗಿತ್ತು. ಹಿಂದಿ ವಿಚಾರಕ್ಕೆ ಅಂದ್ರೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರೇಡ್ ಕೊಡ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳಿದ್ರು. ಬಟ್ ಈಗ ಹೈಕೋರ್ಟ್ ಆದೇಶದ ಮೇರೆಗೆ ಅಂಕ ಕೊಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ.